ಚಿಕ್ಕಪ್ಪ ಅಂತೇಳಿ. ನಾವು ಅರಳಿಕೊಪ್ಪ ವಾಸಿಗಳು, ಹೆಮ್ಗುಡ್ಡೆಕೊಪ್ಪ ಗ್ರಾಮ ಪಂಚಾಯಿತಿ. ನಮ್ಮ ಊರಲ್ಲಿ ಭಾರಿ ದಿನದಿಂದ ಈಗ ಮಳೆ ಸ್ಟಾರ್ಟ್ ಆಗೋದ್ರಿಂದ ರೋಡಿಂದು ದುರ್ವ್ಯವಸ್ಥೆ ನಡೀತಾ ಇದೆ. ಯಾವುದೇ ಥರದ ವೆಹಿಕಲ್ ಹೋಗಂಗಿಲ್ಲ. ಶಾಲೆ ಮಕ್ಕಳುಗಳು ಇಲ್ಲಿಂದ ಬ್ರಹ್ಮೇಶ್ವರ ಹೊಸನಗರಕ್ಕೆ ಹೋಗೋ ಶಾಲೆ ಮಕ್ಕಳುಗಳು ಒಂದು 30ರಿಂದ 40 ಮಕ್ಕಳು ಇದ್ದಾರೆ. ಯಾವುದೇ ಥರದ ವಾಹನ ಕೇಳಿದರೆ, ಆಟೋ ಕೇಳಿದರೆ ಬರಲ್ಲ ಅಂತಾರೆ. ನಮ್ಮೂರಿಗೆ ಓಮಿನಿ ಕೇಳಿದರೆ ಬರಲ್ಲ ಅಂತಾರೆ. ನಮಗೆಲ್ಲ ಭಾರಿ ತೊಂದರೆ ಆಗಿದೆ. ಅರಳಿಕೊಪ್ಪ ಸಾಗರ ರಸ್ತೆ ಮೇನ್ ರೋಡಿಂದ ಇದು ಗುಡ್ಡೆಕೊಪ್ಪ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಟಚ್ ಆಗುವ ರಸ್ತೆ. ಆ ರಸ್ತೆಗೆ ನಾವು ಗ್ರಾಮ ಪಂಚಾಯಿತಿಗಳು ಕೇಳಿದ್ದೀವಿ. ಹಾಗೆ ಅದೇ ಥರದಲ್ಲಿ ನಾವು ಶಾಸಕರಿಗೂ ಮನವಿ ಮಾಡ್ಕೊಂಡಿವಿ. ಈಗ ಆಗಲೇ ಶಾಸಕರು ಹೇಳ್ತಾ ಇದ್ದಾರೆ, ಈ ರೋಡಿಗೆ ಈಗಾಗಲೇ 9,70,75,000 ರೂಪಾಯಿ ಈಗ ನಾವು ಇಟ್ಟಿದ್ದೀವಿ ಈ ರೋಡಿಗೆ ನಮ್ಮ ಅನುದಾನದಲ್ಲಿ. ಇಲ್ಲಿ ಆಗಲೇ ಯಾವುದೇ ಥರದ ಅನುದಾನ ನಮ್ಮ ಊರಿಗೆ ಬಂದಿಲ್ಲ. ಹಾಗಾಗಿ ಶಾಲೆ ಮಕ್ಕಳಿಗೆಲ್ಲ ಓಡಾಡೋಕ್ಕೆಲ್ಲ ತೊಂದರೆ ಆಗುತ್ತೆ ಅಂತೇಳಿ ನಾವು ಇಡೀ ನಮ್ಮ ಗ್ರಾಮದ ಜನರೆಲ್ಲ ಸೇರಿ ನಾವೇ ಸ್ವಂತ ಖರ್ಚಿಂದ ಈಗ ಲಾರಿ ಎಲ್ಲ ಹೇಳ್ಕೊಂಡು ತಹಸೀಲ್ದಾರರಿಗೆ ಎಲ್ಲ ಮನವಿ ಮಾಡ್ಕೊಂಡು, SIಗೆ, ಸರ್ಕಲ್ ಇನ್ಸ್ಪೆಕ್ಟರ್ಗೆ ಎಲ್ಲ ಮನವಿ ಮಾಡ್ಕೊಂಡು, ಈಗ ಅವರೇನೋ ಒಂದು ಮಾನವೀಯತೆ ದೃಷ್ಟಿಲಿ ಒಂದು 5 ಲೋಡು ತಗೊಂಡು ಹೋಗಿ ನೀವು ಎಳ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾವು ಅದೇ ಥರ ಅವರು ಅಪ್ಪಣೆ ಮೇರೆಗೆ ನಮ್ಮ ಊರಿಗೆ ಶಾಲೆ ಮಕ್ಕಳಿಗೆ ಒಳ್ಳೇದಕ್ಕೋಸ್ಕರ ನಾವು ನಮ್ಮದೇ ಸ್ವಂತ ವೆಹಿಕಲಿಂದ ಒಂದು 15 ಲೋಡ್ನ ತಗೊಬಂದು ನಾವೇ ನಮ್ಮ ಸ್ವಂತ ದುಡ್ಡಲ್ಲಿ ನಾವು ಇದನ್ನು ರೋಡ್ ರಿಪೇರಿ ಮಾಡ್ತಾ ಇದ್ದೀವಿ. ಇದರ ಯಾವುದೇ ಥರದಾಗಲಿ ನಮಗೆ ಗ್ರಾಮ ಪಂಚಾಯತಿಯಿಂದ ಆಗಲಿ ಸಿಬ್ಬಂದಿ ಯಾವ ವರ್ಗದಿಂದ ನಮಗೆ ಸಪೋರ್ಟ್ ಇಲ್ಲ. ಕೇಳಿದರೆ ಮಾಡ್ಕೊಡ್ತೀವಿ ಅಂತಿದ್ದಾರೆ. ಆ ಕಾರಣದಿಂದ ನಾವೇ ಎಲ್ಲ ಸ್ವಂತ ಹಾಕ್ಕೊಂಡು ಇವತ್ತು ರೋಡಿನ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನಮಗೆ ಭಾರಿ ಅನ್ಯಾಯ ಆಗಿದೆ. ಇಲ್ಲ ಅಂದ್ರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ. ನಾವು ಅರಳಿಕೊಪ್ಪದಲ್ಲಿ ನಮ್ಮಲ್ಲಿ ಸಾಕಷ್ಟು 150 ಮನೆಗಳು ಇದೆ. ನಾವು ಇದ್ರ ಮುಂದಿನ ಕ್ರಮಗಳು ನಾವು ಉಗ್ರ ಹೋರಾಟಕ್ಕೂ ನಾವು ರೆಡಿ ಇದ್ದೀವಿ. ಯಾವುದೇ ಮುಖಂಡರುಗಳು ಇಲ್ಲಿ ಬರ್ತಾ ಎಲೆಕ್ಷನ್ ಟೈಮಿಗೆ ಎಲ್ಲ ನಾವು ಮಾಡಿಸ್ಕೊಡ್ತೀನಿ ಅಂತಾರೆ. ಎಲೆಕ್ಷನ್ ಎಲ್ಲ ಆದ್ಮೇಲೆ ಅವ್ರು ಯಾರ್ದು ಇಲ್ಲ. ಕೇಳಿರಿ ಮಾಡ್ಕೊಡ್ತೀನಿ